ನೋಡಿ ಸರ್, ರಕ್ತ ನೋಡಿ ಸರ್, ಇಷ್ಟು ತೊಳೆದ ರಕ್ತ ಬೆಳಗ್ಗೆ ತೊಳೆಲ ಚಾಲು ಮಾಡ್ಯಾರ. ರಕ್ತ ಹರಿತದ ಈ ಸದ್ಯ ಈ ಮನೆಗೆ ದಯಮಾಡಿ ಬಸವ ಕಲ್ಯಾಣದ ಎಲ್ಲ ನನ್ನ ಸ್ನೇಹಿತರಿಗೆ ತಾವು ಈಗಾಗಲೇ ನೋಡಿದ್ದೀರಿ. ಸಿಪಿಐ ಅಲಿ ಮತ್ತು ಸಬ್ ಇನ್ಸ್ಪೆಕ್ಟರ್ ಅಂಬರೀಶ್ ಅವರು, ವೆಟರ್ನರಿ ಡಾಕ್ಟರ್ ಆನಂದ್ ಪಾಟೀಲ್ ಅವರ ನೇತೃತ್ವದಲ್ಲಿ ಸುಮಾರು ಒಂದು 40 ಗೋವುಗಳನ್ನ ರಕ್ಷಣೆ ಮಾಡತಕ್ಕಂತ ಕೆಲಸ ನಾವು ಈಗಾಗಲೇ ಮಾಡಿದ್ದೀವಿ. ಬಸವ ಕಲ್ಯಾಣದೊಳಗೆ ಯಾವ ಮೂಲದವನು ಇಂಥ ಕೆಲಸ ನಡೀತು ಅಂದ್ರೆ ನನಗೆ ಇನ್ಫಾರ್ಮ್ ಮಾಡ್ರಿ, ಸ್ವತಃ ನಾನೇ ಬರ್ತೀನಿ. ದಯಮಾಡಿ ಇದು ಒಂದು ಈ ಕೆಟ್ಟ ಕೆಲಸ ನಿಂದಿರ್ಬೇಕಂತೇಳಿ ಈಗಾಗಲೇ ನಾನೆಲ್ಲ ಮುಸ್ಲಿಂ ಸ್ನೇಹಿತರಿಗೆ ನಿನ್ನೆಯಿಂದ ನಾನು ವಿನಂತಿಯನ್ನು ಮಾಡಿದ್ದೇನೆ. ದಯಮಾಡಿ ಎಲ್ಲರೂ ಸಹಕಾರ ಕೊಡಬೇಕು. ಬಸವ ಕಲ್ಯಾಣ ನೆಲದೊಳಗೆ ಯಾವುದೇ ಕಾರಣಕ್ಕೂ ಗೋವಿನ ರಕ್ತ ನಾವು ಹರಿಲಕ್ಕೆ ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಅದು ನೀವು ಮರಿಬೇಕು. ಅದು ಎಲ್ಲೇ ಇದ್ರೂ ಕೂಡ ನಾನು ಸ್ವತಃ ಬರ್ತೀನಿ. ಯಾರು ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ. ಈ ಕೆಲಸ ಯಾರ ನಮ್ಮಿಂದ ಆ ಲೀಡರ್ ಈ ಲೀಡರ್ ನಮ್ಮಿಂದ ಅವ್ರ ಅಂತ ತಿಳ್ಕೊಂಡ್ರಿ ಅಂದ್ರ ಅದು ನೀವು ತಲೆ ತೆಗೆದು ಹಾಕ್ರಿ. ನಾವು 100ಕ್ಕೆ 100 ಗೋಗಳಿಗೆ ರಕ್ಷಣೆ ಮಾಡತಕ್ಕಂತ ಕೆಲಸ ಬಸವ ಕಲ್ಯಾಣದೊಳಗ ನಾವು ಮಾಡ್ತೀವಿ. ಅದ್ರ ಹಾಲು ಕುಡಿದು ಬೆಳೆದಿದೀವಿ. ನಾವು ಗೋ ಮಾತೆ ಅಂತ ಹೇಳಿ ಪೂಜೆ ಮಾಡ್ತೀವಿ. ನಾವು ಗೋವಿನ ಮೂತ್ರ ಕುಡಿದು ಅದರಿಂದ ಮುಖ ತಕೊಂಡು ಬೆಳೆದವ್ರು ನಾವು. ಅದು ನಮ್ಮ ಪಾಲಿಗೆ ದೇವರದ. ಅದು ಉಳಿದ್ರೆ ಮಾತ್ರ ಈ ದೇಶ ಉಳಿತದ. ಈ ದೇಶ ಏನಾರ ಉಳಿಬೇಕು, ಭವ್ಯ ಭಾರತ ಏನಾರ ಉಳಿಬೇಕು, ಹಿಂದೂಸ್ತಾನ್ ಅಂತ ಹೇಳಿದ್ರು ನಾವು ಕರ್ಸೋಬೇಕು. ನಾವು ಗಟ್ಟಿ ಹಿಂದೂಗಳು ಅಂತ ಹೇಳಿ ಕರ್ಸೋಬೇಕಂದ್ರೆ ಗೋವುಗಳಿಗೆ ರಕ್ಷಣೆ ಮಾಡಿದ್ರೆ ಮಾತ್ರ ಸಾಧ್ಯ. ಗೋವುಗಳಿಗೆ ಒಂದ್ ವೇಳೆ ರಕ್ಷಣೆ ಮಾಡಲಾರ್ದೆ ನೀವೇನಾರೆ ಢೋಂಗಿ ಸೋಗಿನೊಳಗ ಢೋಂಗಿ ಹಿಂದೂಗಳು ಥೋಡೆ ಮಂದಿ ಬಂದು ನನ್ನ ವಿರುದ್ಧ ಫೇಸ್ಬುಕ್ ದೊಳಗೆ ಚಸ್ಮಾ ಹಚ್ಕೊಂಡು ನಾಲ್ಕು ನೀವೇನ್ ಕೂತು ಬರೀತಿರಲ್ಲ, ನಿಮ್ಮಲ್ಲಿ ತಾಕತ್ತಿದ್ರೆ ಬಂದು ಇಲ್ಲಿ ಓಡಾಡ್ರ. ನೀವು ನಿಮ್ಮ ಲೀಡರ್ ವಿಷಯ ಸಿಗುತ್ತ ಬಂದು ಓಡಾಡ್ರಿ. ಒಂದು ಆಕಳು ಉಳಿಸ್ರ, ಒಂದು ಕರಿ ಉಳಿಸ್ರಿ. ನಿಮ್ಮಲ್ಲಿ ತಾಕತ್ತಿದ್ರೆ ನಾನು ಸೆಲ್ಯೂಟ್ ಮಾಡ್ತೀನಿ ನಿಮಗ. ನಿನ್ನೆ ಹಿಡಿದು ಓಡಾಡ್ಲತ್ತೀವಿ. ಅದಕ್ಕಾಗಿ ದಯಮಾಡಿ ಬಸವ ಕಲ್ಯಾಣದ ಯಾವುದೇ ಪ್ರದೇಶದೊಳಗೂ ಕೂಡ ಎಲ್ಲರೇ ಕಾಣ್ತು ಅಂದ್ರೆ ನಮ್ ಗಮನಕ್ಕೆ ತೊಂಬರಿ. ಅವು ಕುಳಿಸ್ತಕ್ಕಂತ ಕೆಲಸ ಕಾನೂನಿನ ಅಡಿಯಲ್ಲಿ. ಎಷ್ಟೋ ಜನ ಕುಂತ ಹೇಳ್ತೀರಿ, ಶಾಂತಿ ಕತ್ತಿ ಹೇಳ್ತೀರಿ, ಪ್ರಜಾಪ್ರಭುತ್ವದ ಕತ್ತಿ ಹೇಳ್ತೀರಿ, ಸಂವಿಧಾನದ ಮಾತು ಹೇಳ್ತೀರಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಂತ ಸಂವಿಧಾನದೊಳಗ 10 ವರ್ಷದ ಆಕಳಿಗೆ 15 ವರ್ಷದ ಆಕಳಿಗೆ ಕಡಿಬೇಕಂತ ಎಲ್ಲ ತಂದು ನನಗೆ ತೋರಿಸ್ರಿ. ಅದಕ್ಕಾಗಿ ದಯಮಾಡಿ ನನ್ನೆಲ್ಲ ಬಸವ ಕಲ್ಯಾಣದ ಸ್ನೇಹಿತರಿಗೆ, ಹಿಂದೂಗಳಿಗೆ, ಬಜರಂಗ ಕಾರ್ಯಕರ್ತರಿಗೆ, RSS ಕಾರ್ಯಕರ್ತರಿಗೆ, ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರಿಗೆ ದಯಮಾಡಿ ಎಲ್ಲ ಕಡೆ ಪ್ರತಿಯೊಂದು ಕಡೆ ತಾವು ಹದ್ದಿನ ಕಣ್ಣಿರಬೇಕು. ಪ್ರತಿಯೊಂದು ಗೋವಿ ಕಾಯ್ತಕ್ಕಂತ ಕೆಲಸ ನಮ್ಮೆಲ್ಲರಿಂದ ಆಗ್ಬೇಕಂತ ಹೇಳಿ ನಿಮ್ಗೆ ನಾನು ಕರೆಯನ್ನ ಕೊಡ್ತೇನೆ, ವಿನಂತಿಯನ್ನ ಮಾಡ್ತೇನೆ.